ಅಕ್ರಮ ಚಿನ್ನ ಸಾಗಾಟದಲ್ಲಿ ನಟಿ ರನ್ಯಾ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ ಇದು. ಒಂದೇ ಮನೆಯಲ್ಲಿದ್ರೂ ಕೂಡ ಪತ್ನಿಯಿಂದ ಜತಿನ್ ದೂರ ಇರ್ತಾ ಇದ್ರಂತೆ. ಪದೇ ಪದೇ ಪತ್ನಿ ಹಾಗೂ ಪತಿ ನಡುವೆ ಗಲಾಟೆ ಆಗ್ತಿತ್ತಂತೆ, ವೈಮನಸ್ಸು ಇರ್ತಾ ಇತ್ತಂತೆ. ಮದುವೆಯಾಗಿ ಸುಮಾರು ವರ್ಷ ಏನಾಗಿಲ್ಲ, ಬರೀ 3-4 ತಿಂಗಳಾದ್ರೆ ಅಷ್ಟೇ. ರಾಜಿ ಪಂಚಾಯಿತಿ ಮಾಡಿದ್ರೂ ಕೂಡ ದಾಂಪತ್ಯ ಸರಿ ಹೋಗ್ಲಿಲ್ವಂತೆ. ಕೌಟುಂಬಿಕ ಕಲಹದಿಂದ ಮಾನಸಿಕ ಖಿನ್ನತೆಗೆ ಜತಿನ್ ಒಳಗಾಗಿದ್ದಾರೆ. ಇದೆಲ್ಲವೂ ಜತಿನ್ ಅವರೇ ಹೇಳಿರೋದು. ಜತಿನ್ ಅವರು ವಿಚಾರಣೆ ಸಂದರ್ಭದಲ್ಲಿ ಕೊಟ್ಟಿರುವಂತ ಇನ್ಫಾರ್ಮೇಶನ್ ಇದು. ಸದ್ಯ ಮನೋವೈದ್ಯರ ಬಳಿ ಚಿಕಿತ್ಸೆ ಪಡಿತಾ ಇದ್ದಾರಂತೆ ರನ್ಯಾ ಪತಿ ಜತಿನ್ ಹುಕ್ಕೇರಿ. ಖಿನ್ನತೆ ಅಂದ್ರೆ ಡಿಪ್ರೆಷನ್, ಪ್ಯಾನಿಕ್ ಅಟ್ಯಾಕ್ ನಿಂದ ಮಾತ್ರೆ ತಗೊಳ್ತಾ ಇದ್ದೀನಿ, ಅದರ ನಿಯಂತ್ರಣಕ್ಕೋಸ್ಕರ ಮಾತ್ರೆ ತೆಗೆದುಕೊಳ್ತಿದ್ದೀನಿ ಅಂತ ಹೇಳಿ ಮೆಡಿಕಲ್ ರಿಪೋರ್ಟ್ ಅನ್ನು ಕೂಡ DRI ಅಧಿಕಾರಿಗಳಿಗೆ ಸಬ್ಮಿಟ್ ಮಾಡಿದ್ದಾರೆ ಜತಿನ್ ಹುಕ್ಕೇರಿ. ಇವರ ಮದುವೆಯಾಗಿ ಸುಮಾರು ಕೇವಲ 3-4 ತಿಂಗಳಾಗಿದೆ ಅಷ್ಟೇ. 3-4 ತಿಂಗಳಲ್ಲೇ ದಾಂಪತ್ಯ ಸರಿ ಹೋಗ್ತಿಲ್ಲ. ಪದೇ ಪದೇ ಗಲಾಟೆಗಳಾಗ್ತಾ ಇತ್ತು. ಪತಿ ಪತ್ನಿ ಮಧ್ಯೆ ಹೊಂದಾಣಿಕೆ ಇರಲಿಲ್ಲ. ಇದೇ ವಿಚಾರವಾಗಿ ತುಂಬಾ ಸಲ ಹಿರಿಯರು ಕೂತ್ಕೊಂಡು ರಾಜಿ ಪಂಚಾಯಿತಿ ಮಾಡೋ ಕೆಲಸ ಕೂಡ ಮಾಡಿದ್ರು. ಇಷ್ಟಾದರೂ ನಮ್ಮಿಬ್ಬರ ಸಂಬಂಧ ಸರಿ ಇರಲಿಲ್ಲ ಅಂತ ಜತಿನ್ ಹುಕ್ಕೇರಿ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಮಾಹಿತಿಯನ್ನ ಕೊಟ್ಟಿರೋದು. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದ್ರೆ, ಇಲ್ಲಿ ನ್ಯೂಸ್ ಫಸ್ಟ್ ಸ್ಕ್ರೀನಲ್ಲಿ ಆ ಮಿಡಲ್ ವಿಂಡೋವನ್ನ ಏನು ಗಮನಿಸ್ತಾ ಇದ್ದೀರಲ್ಲ, ಅದು ಜತಿನ್ ಸಬ್ಮಿಟ್ ಮಾಡಿರುವಂತಹ ಮೆಡಿಕಲ್ ರಿಪೋರ್ಟ್. 3ನೇ ತಾರೀಕು ಮಾರ್ಚ್ ಇದೇ ರನ್ಯಾಳನ್ನ ಪೊಲೀಸರು DRI ಅಧಿಕಾರಿಗಳು ಅರೆಸ್ಟ್ ಮಾಡ್ತಾರೆ. ಅದೇ ದಿನ ಜತಿನ್ ಅವರು ಕೂಡ ಮೆಡಿಕಲ್ ರಿಪೋರ್ಟ್ ಅನ್ನ ರೆಡಿ ಮಾಡ್ಕೊಂಡು ಇರ್ತಾರೆ. ತಾವು ಡಿಪ್ರೆಷನ್ಗೆ ಒಳಗಾಗಿದ್ದೀನಿ ಅನ್ನುವಂತಹ ಅದನ್ನ ತೋರಿಸುವಂತಹ ರಿಪೋರ್ಟ್ ಅದು. ಅಂದ್ರೆ ಅದೇ ದಿನ ಆ ರಿಪೋರ್ಟ್ ಅನ್ನ ತರಿಸ್ಕೊಂಡಿರೋದು ಯಾಕೆ ಹಾಗಾದ್ರೆ? ನಟಿ ರನ್ಯಾ ರಾವ್ ಪತ್ನಿಯಿಂದ ಅಂತರ ಕಾಯ್ದುಕೊಳ್ತಾ ಇದ್ದಾರಾ ಈ ಪ್ರಕರಣದಲ್ಲಿ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ. ಅದರ ಜೊತೆಗೆ ರನ್ಯಾಗೂ ಜತಿನ್ಗೂ ಅಂದ್ರೆ ರನ್ಯಾ ನಡೆಸಿರುವಂತಹ ಈ ವ್ಯವಹಾರಕ್ಕೂ ಜತಿನ್ಗೂ ಯಾವುದೇ ರೀತಿಯಾಗಿರುವಂತಹ ಲಿಂಕ್ ಇಲ್ಲ ಅನ್ನೋದನ್ನ ತೋರಿಸಿಕೊಡುವಂತಹ ಪ್ರಯತ್ನ ಮಾಡ್ತಿದ್ರಾ ಅಂತ. ಇತ್ತೀಚೆಗೆ 10ನೇ ತಿಂಗಳು 2024ರಲ್ಲಿ ರನ್ಯಾ ರಾವ್ ಮತ್ತು ಜತಿನ್ ಹುಕ್ಕೇರಿ ಅವರ ಮದುವೆಯಾಗಿದೆ. ಆ ಮದುವೆಗೆ CM ಸಿದ್ದರಾಮಯ್ಯ ಅವರು ಆದಿಯಾಗಿ, ಸಚಿವ ಪರಮೇಶ್ವರ್ ಅವರು ಮತ್ತು ಬೇರೆ ಬೇರೆ ಗಣ್ಯರು ಕೂಡ ಭಾಗಿಯಾಗಿರುವಂತಹ ಫೋಟೋವನ್ನ ಸದ್ಯಕ್ಕೆ ಗಮನಿಸ್ತಾ ಇದ್ರಿ. ಯಾಕಂದ್ರೆ ಹಿರಿಯ ಅಧಿಕಾರಿಯ ಮಗಳು ಮತ್ತೊಂದು ಕಡೆ ಸಂಬಂಧ ಬೆಳೆಸಿರುವಂಥದ್ದು ಪ್ರಭಾವಿ ರಾಜಕಾರಣಿಯ ಕುಟುಂಬಸ್ಥರ ಜೊತೆಗೆ. ಸೊ ಹಾಗಾಗಿ ರಾಜಕಾರಣಿಗಳು ಬರೋದು ಸಹಜ ಕೂಡ ಹೌದು. ಆದರೆ ಈ ಪ್ರಕರಣ ಬೆಳಕಿಗೆ ಬಂದ ನಂತರ ಒಂದಿಬ್ಬರು ಸಚಿವರ ಜೊತೆ ರನ್ಯಾ ಒಡನಾಟವನ್ನ ಹೊಂದಿದ್ಲು, ಅವರು ಕೂಡ ಹೆಲ್ಪ್ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಿದೆ. ಸೊ ಅದು ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಅವ್ರು ಯಾರು ಅನ್ನುವಂತಹ ವಿಚಾರ ಬೆಳಕಿಗೆ ಬರುತ್ತೆ. ಇನ್ನು ಪತಿ ಪತ್ನಿ ಮಧ್ಯೆ ಯಾವುದೇ ರೀತಿಯಾಗಿರುವಂತಹ ಹೊಂದಾಣಿಕೆ ಇರಲಿಲ್ಲ ಅನ್ನೋದು ಇನ್ವೆಸ್ಟಿಗೇಷನ್ ಇಂದ ಲಭ್ಯವಾಗ್ತಿರುವಂತಹ ಮಾಹಿತಿ. ಒಂದೇ ಮನೆಯಲ್ಲಿ ಇದ್ರೂ ಕೂಡ ಪತ್ನಿ ರನ್ಯಾರಿಂದ ಜತಿನ್ ಅಂತರವನ್ನ ಕಾಯ್ದುಕೊಳ್ತಾ ಇದ್ರಂತೆ. ಇಬ್ರು ಕೂಡ ದೂರ ಇರ್ತಾ ಇದ್ರು ಅಂತ. ಕೌಟುಂಬಿಕ ಕಲಹದಿಂದ ಮಾನಸಿಕ ಖಿನ್ನತೆಗೆ ಜತಿನ್ ಅವರು ಒಳಗಾಗಿದ್ರಂತೆ. ಮನೋವೈದ್ಯರ ಬಳಿ ಚಿಕಿತ್ಸೆಯನ್ನ ಪಡಿತಾ ಇದ್ರಂತೆ ರನ್ಯಾ ಪತಿ ಜತಿನ್. ಮದುವೆಯಾದ ಒಂದೇ ತಿಂಗಳಲ್ಲಿ ಇಬ್ಬರ ನಡುವೆ ಹೊಂದಾಣಿಕೆ ಇಲ್ಲದಿರೋದು ಇವರಿಗೆ ಗೊತ್ತಾಗುತ್ತೆ. ಏನಾಗ್ತಿತ್ತು ಹಾಗಾದ್ರೆ? ಪದೇ ಪದೇ ಯಾವುದೋ ಒಂದು ಸಣ್ಣ ವಿಚಾರ ಆಗಿರಬಹುದು ಅಥವಾ ಬೇರೆ ಬೇರೆ ವಿಚಾರಗಳಾಗಿರಬಹುದು, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಗಳು ಆಗ್ತಾನೆ ಇತ್ತು ಪತಿ ಪತ್ನಿಯ ಮಧ್ಯೆ. ಕುಟುಂಬಸ್ಥರಿಂದ ಸಾಕಷ್ಟು ಬಾರಿ ರಾಜಿ ಸಂಧಾನದ ಪ್ರಯತ್ನ ಆಯಿತು, ಅವರಿಗೆ ಅಡ್ವೈಸ್ ಮಾಡುವಂತಹ ಕೆಲಸ ಆಯಿತು, ಕೌನ್ಸಿಲಿಂಗ್ ಕೊಡಿಸುವಂತಹ ಕೆಲಸ ಕೂಡ ಆಯಿತು. ಇದು ಎಷ್ಟೆಲ್ಲ ಆದರೂ ಕೂಡ ಇವರಿಬ್ಬರ ಮಧ್ಯೆ ಹೊಂದಾಣಿಕೆ ಆಗ್ತಿರ್ಲಿಲ್ವಂತೆ. ಎಷ್ಟೇ ಸಂಧಾನ ಮಾಡಿದ್ರೂ ಕೂಡ ಇವರಿಬ್ಬರ ದಾಂಪತ್ಯ ಜೀವನ ಕೇವಲ 3-4 ತಿಂಗಳಲ್ಲಿ ಸರಿ ಹೋಗ್ತಿರ್ಲಿಲ್ಲ ಅಂತ ಜತಿನ್ ಕೊಡ್ತಾ ಇರುವಂತಹ ಇನ್ಫಾರ್ಮೇಶನ್ ಇದು. ಅಂದ್ರೆ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಭಿನ್ನಾಭಿಪ್ರಾಯ ಖಿನ್ನತೆ ನಿವಾರಣೆಗೆ ಮನೋವೈದ್ಯರಿಂದ ಜತಿನ್ ಅವರು ಟ್ರೀಟ್ಮೆಂಟ್ ಪಡಿತಾ ಇದ್ರಂತೆ. ಡಿಪ್ರೆಷನ್, ಪ್ಯಾನಿಕ್ ಅಟ್ಯಾಕ್ ನಿಯಂತ್ರಣಕ್ಕೋಸ್ಕರ ಮಾತ್ರೆಯನ್ನ ಸೇವಿಸ್ತಾ ಇದ್ದೀನಿ ನಾನು ಅಂತ ಹೇಳಿ ಜತಿನ್ ತಗೊಳ್ಳಿ, ನನ್ನ ಮೆಡಿಕಲ್ ರಿಪೋರ್ಟ್ ಹೀಗಿದೆ ಅಂತ ಹೇಳಿ ಯಾವಾಗ DRI ಅಧಿಕಾರಿಗಳು ಮನೆಯನ್ನ ತಲಾಶ್ ಮಾಡೋದಕ್ಕಂತ ಹೋಗಿರ್ತಾರಲ್ಲ, ಲ್ಯಾವೆಲ್ಯ ರಸ್ತೆಯಲ್ಲಿರುವಂತಹ ನಟಿ ರನ್ಯಾ ರಾವ್ ಅವರ ಮನೆಗೆ, ಅದೇ ಸಂದರ್ಭದಲ್ಲಿ ನನ್ನ ಮೆಡಿಕಲ್ ರಿಪೋರ್ಟ್ ಅಂತ ತೋರಿಸ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.